Good morning, students. Today's discussion, frame of reference. In the previous class, we discussed about the frame of reference. What is a frame of reference? Today, we will take it in detail. The name itself indicates reference, frame of reference with respect to, like that. Just recall your memory what I had explained. Launching of the satellites, the scoreboard of cricket teams. In all the cases, we use the two parameters. Okay. Now, to represent the position of a body, we require the two axes. One is called x-axis and another one is called y-axis. This is the one way of representation. On the other hand, we can take a three axis. This is one axis. This is ಎರಡನೇದಿದು. ಇಲ್ಲೊಂದು ಮೂರು. These are the three. Remember, this z-axis is perpendicular to plane of the board and towards you. ಇದು ಹೆಂಗೈತಿ, ಇದೊಂದು ಗೆರೆ ಐತಿ, ಇದೊಂದು ಗೆರೆ ಐತಿ, ಇದು ನಿಮ್ಮ ಕಡೆ ಬರತೈತಿ ಅಂತ ತಿಳ್ಕೋಬೇಕು. What is the frame of reference? As I have told, the frame of reference means it is to represent the position of a body, where the body is. Just imagine, already you know the coordinate geometry. In coordinate geometry, we have the two axes, one is a x-axis and another one is a y-axis. There we represent with the 1 point coordinates pxy. Am I right? We write like this, pxy. There we draw one perpendicular, this is a perpendicular, this is OA and this is OP. The first coordinate indicates the width and second coordinate indicates the height. ಕೋಆರ್ಡಿನೇಟ್ ಜಿಯೋಮೆಟ್ರಿ ಒಳಗೆ ಒಂದು ಪಾಯಿಂಟ್ ಗುರುತ ಮಾಡ್ತೀರಿ. ಪಾಯಿಂಟ್ ಗುರುತ ಮಾಡಿದ ಕೂಡಲೇ ಏನಪ್ಪ ಅಂದ್ರೆ ಅದರದ್ದು ಲಂಬ ತೆಗಿತೀರಿ. ಲಂಬ ತೆಗೆದ್ಮ್ಯಾಗ ಯಾವತ್ತೂ ಮೊದಲನೇ ಕೋಆರ್ಡಿನೇಟ್ ವಿಡ್ತ್ ಹೇಳ್ತೈತಿ, ಅಡ್ಡಕ್ಕೆ ಎಷ್ಟದೀನಿ ಅಂತ ಹೇಳ್ತೈತಿ. ಎರಡನೇ ಕೋಆರ್ಡಿನೇಟ್ ಎತ್ತರಕ್ಕೆ ಎಷ್ಟೈತಿ ಅಂತ ಹೇಳ್ತೈತಿ. ಇದು ಒಂದು SSLC ನೀವು ಕಲ್ತೀರಿ. ಇನ್ನೊಂದು 3 ಡೈಮೆನ್ಷನಲ್ ಅಂತ ಬರ್ತೈತಿ, ಲೈಕ್ ದಿಸ್. It is perpendicular to plane of the board towards you. We call that one as the z-axis, x-axis, y-axis, z-axis. ಹಿಂಗೆ ಇಡಿರಲ್ಲ, x-axis, y-axis, z-axis. It can be rotated. ಹೆಂಗೆ ಬೇಕಾದಂಗೆ ಹೇಳ್ಬೋದು. ಇದು ವಿಚಿತ್ರ, ಇದು ಹೆಂಗೆ ಬೇಕಾದಂಗೆ ಹೇಳ್ಬೋದು. So here I take one more z-axis, x-axis, y-axis, z-axis, ಅಥವಾ x-axis, y-axis, z-axis, ಅಥವಾ x-axis, y-axis, z-axis. Not an issue because it can be rotated. This is representation in a plane and this is the representation in a space. Here we use the 3 coordinates x, y, z. ಇದಕ್ಕೆ ಫರಕ್ ಏನಪ್ಪ ಅಂತೇಳಿದ್ರೆ, ಒಂದು ಸಮತಲದಲ್ಲಿ ಗುರುತಿಸಬೇಕಾಗಿತ್ತಪ್ಪ ಅಂತೇಳಿದ್ರೆ ನೀವು ಇದನ್ನು ಉಪಯೋಗ ಮಾಡ್ಕೊಳ್ರಿ. ಒಂದು ಸ್ಪೇಸ್ ಒಳಗೆ ಗುರುತ ಮಾಡಬೇಕಾಗಿತ್ತಪ್ಪ ಅಂದರೆ ಇದನ್ನು ಉಪಯೋಗ ಮಾಡಿರಿ. ಹೆಂಗೆ ಇನ್ನೂ ಕ್ಲಿಯರ್ ಮಾತಾಡಬೇಕಾಗೈತೆ ನನಗೆ. ನೀವೊಂದು ಮನೆ ಕಟ್ಟಾಕತ್ತೀರಿ, ನಿಮ್ಮ ಆರ್ಕಿಟೆಕ್ಟ್ ಮುಂಬೈದಾಗ ಅದಾರ. ನೀವು ಹೇಳ್ತಾರೆ, ಅವರು ಅಲ್ಲಿ ಕುಂತ್ಕೊಂಡು ಇಲ್ಲಿರ್ತಕ್ಕಂಥ ಇಂಜಿನಿಯರ್ಸಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಇದನ್ನು ಎಲೆಕ್ಟ್ರಿಕ್ ಪಾಯಿಂಟ್ ಎಲ್ಲಿ ನಾನು ಫಿಕ್ಸ್ ಮಾಡಲ್ರಿ ಅಂತ ಅವ್ರು ಕೇಳಿದ್ರು ಅಂತ ತಿಳ್ಕೊಳ್ರಿ. ಮುಂಬೈದಿಂದ ಕೂತ್ಕೊಂಡು ಅವ್ರು ಹೇಳ್ತಾರೆ, ಫಿಕ್ಸ್ ಇಟ್ ಅಟ್ 10-8. ಇದ ಗಾಡಿ ಅಂತ ತಿಳ್ಕೊಳ್ರಿ. ಇದು ಗಾಡಿ ಐತಲ್ಲ, ಇದ ಗಾಡಿ ಒಳಗೆ ಫಿಕ್ಸ್ ಮಾಡಬೇಕಾಗೈತಿ, ಅಥವಾ ಇದ ಮನಿ ಗಾಡಿ. ದಿಸ್ ಇಸ್ ವಾಟ್ ಯುವರ್ x-axis, ದಿಸ್ ಇಸ್ ಯುವರ್ y-axis. ಇಟ್ ಇಸ್ ಗಾಡಿ ರೀ, ಇದು ಪೂರ ಗಾಡಿ ತಿಳ್ಕೊರಿ. ಹಿಂಗೆ ಇದ ಒಂದು ಗಾಡಿ ಮೂಲಿ ಹಿಡಿದೀನಿ ನಾನು. ಇಲ್ಲಿಂದ 10 ಫೂಟ್ ಮುಂದೆ ಹೋರಿ, 8 ಫೂಟ್ ಎತ್ತರಕ್ಕೆ ಹೋರಿ, ಎರಡು ಎಲ್ಲಿ ಬೆಟ್ಟ ಆಗ್ತಾವಲ್ಲ ಅಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಹಾಕ್ರಿ ಅಂತ ಹೇಳ್ತಾರೆ. ಅದರ ಸಲುವಾಗಿ ಮುಂಬೈದಿಂದ ಬರಬೇಕಾಗಿಲ್ಲ ಅವರು. He just gives the information, put it at a 10-8.
ಜುಂಬರ್ ಹಾಕ್ಬೇಕಾಗತ್ತೆ. ಜುಂಬರ್ ಮೀನ್ಸ್ ಡೆಕೋರೇಟಿವ್ ಐಟಮ್. ಅದನ್ನ ಎಲ್ಲಿ ಹಾಕ್ಬೇಕ್ರಿ ಅಂತ ಕೇಳಿದ್ರಂದ್ರೆ ಅದನ್ನು 15 ಹಾಕ್ರಿ ಅಂತ ಹೇಳಿದ್ರೆ 15 ಅಡ್ಡಕ್ಕೆ ಹೋಗ್ರಿ, 9 ಎತ್ತರಕ್ಕೆ ಹೋಗ್ರಿ. ಗಾಡಿಗೆ ಯಾರ ಜುಂಬರ್ ಬಡಿತಾರನ? ಜುಂಬರ್ ಸೆಂಟ್ರದಾಗ ಇರ್ತೈತೆ ಅಲ್ಲಿ, ಅಂದ್ರೆ ಅದು ಸ್ಪೇಸ್ ಆತವಾಗ. It is not a plane, it is not concerned with the plane, it is concerned with the space. That time he mentions the 3 coordinates 15, 9, 10. It means that ನಿಮ್ಮದು ಗಾಡಿ ತಗೊಳ್ರಿ, ಆ ಗಾಡಿಯಿಂದ 15 ಫೂಟ್ ಉದ್ದ, 9 ಫೂಟ್ ಎತ್ತರ, 15, 9 ಇಲ್ಲಿ ಬಂತು, 10 ಫೂಟ್ ಮುಂದೆ ಬರ್ರಿ. ದಿಸ್ ಇಸ್ ದ ಪೊಸಿಷನ್. ಹಿಯರ್ ಯು ಹ್ಯಾವ್ ಟು ಪ್ಲೇಸ್ ಎ ಜುಂಬರ್. ಗೊತ್ತಾಗ್ತೈತಲ್ಲ? ಇಟ್ ಮೀನ್ಸ್ ದಟ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಸ್ಪೇಸ್. ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ವಾಟ್? ಪ್ಲೇನ್. ಇಫ್ ಯು ಥ್ರೋ ದ ಜಾವ್ಲಿನ್, ಹಿಂಗೆ ಹೋಗ್ತೈತಿ ಅದು. ಪಾಯಿಂಟ್ ಹಿಡ್ಕೊಂಡು ಎಷ್ಟು ಫುಟ್ಬಾಲ್ ಎತ್ತರಗೊತ್ತೋ ಅಥವಾ ಎಷ್ಟು ಎತ್ತರಕ್ಕೆ ಹೊಂಟೈತಿ, ಉದ್ದಕ್ಕೆ ಹೊಂಟೈತಿ, ಅದನ್ನು ಕಂಡು ಹಿಡಿಬೋದು. ಸಪೋಸ್ ಒನ್ ಏರೋಪ್ಲೇನ್ ಇಟ್ ಮೂವ್ಸ್ ಇನ್ ಎನಿ ಡೈರೆಕ್ಷನ್. ಏನೋ ಏರೋಪ್ಲೇನ್ ಹಿಂಗೆ ಹೋಗ್ತಾವ ನೋಟ, ಹಿಂಗೆ ಹೋಗಿ ಹಿಂಗೆ ಹಿಡಿತಾವನ. ನೋ, ಹಿಂಗೆ ಹೋಗ್ತೈತಿ, ಹಿಂಗೆ ಹೋಗಿ ಕಡೆ ಹೋಗ್ತೈತಿ. ಇಟ್ ಮೂವ್ಸ್ ಈ ಡೈರೆಕ್ಷನ್ಗೆ ಹೋಗ್ತೈತಿ, ಅಡ್ಡು ಹೋಗ್ತೈತಿ, ಎತ್ತರಕ್ಕೆ ಹೋಗ್ತೈತಿ, ಮುಂದೂ ಹೋಗ್ತೈತಿ. ದಟ್ ಈಸ್ ಕಾಲ್ಡ್ 3 dimension. Therefore we have the 2 types of the frame of references. One is a 2-dimensional, another one is a 3-dimensional. Okay, I think there is no doubt about this one. There are 2 types. Okay. Therefore, it is for the plane, this is for space. This is called 2-dimensional, this is called 3-dimensional. In this again there are 2 types. One is a inertial frame of reference. Another one is a non-inertial frame. Okay, what is a inertial frame of reference and a non-inertial frame of reference? The importance of this, you know, suppose the point is here. If you throw one ball, point is here, one can judge ಎಷ್ಟು ಅಡ್ಡಕ್ಕೆ ಬಂದೈತಿ, ಎಷ್ಟು ಎತ್ತರ ಐತಿ ಅಂತ ಹೇಳ್ಬೋದು. ಸ್ಪೇಸ್ ಒಳಗಿದ್ರೂ ಸಹಿತ ಅಡ್ಡ ಎಷ್ಟೈತಿ, ಉದ್ದ ಎಷ್ಟೈತಿ ಅದನ್ನು ನೋಡ್ತಿರ್ತಾರೆ. ಟಿ ವಿ ಒಳಗೆ ಸ್ಯಾಟಲೈಟ್ಸ್ ಲಾಂಚ್ ಮಾಡಿದಾಗ ದೇ ಅಬ್ಸರ್ವ್ ಲೈಕ್ ದಿಸ್ ಓನ್ಲಿ ಇನ್ ಅ ಸ್ಪೇಸ್ ಹೌ ಇಟ್ ಈಸ್ ಮೂವಿಂಗ್. ಸೊ ಇನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ದ ಪಾರ್ಟಿಕಲ್ ಮೇ ಬಿ ಅಟ್ ರೆಸ್ಟ್ ಆರ್ ವಿತ್ ಅ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಮೀನ್ಸ್ ಫಿಕ್ಸ್ ಒಂದೇ ಲೆವೆಲ್ ಹೋಗಿರ್ಬೇಕು. Example for this, you can take a train. If this is the case, it is an inertial frame of reference. For the inertial frame of reference, the body must be at rest or it should move in a uniform motion. What is a non-inertial frame of reference? In a non-inertial frame of reference, the body is moving with the accelerated motion. Accelerated motion means, example, you are cycling. Here I have taken the example train. So frame of reference, there are 2 types. One is a 2-dimensional and another one is a 3-dimensional, depending on the axis. Depending on the position of the particle, there are 2 types. One is a inertial frame of reference, another one is a non-inertial frame of reference. The inertial frame of reference, the body is at rest or either in a uniform motion. In a non-inertial frame of reference, the body is at a accelerated motion. I have given the example cycling. ಇನ್ನೊಮ್ಮೆ ಕೇಳ್ಕೊಳ್ರಿ ಕನ್ನಡದೊಳಗೆ ಏನು
ಒಂದು ವಸ್ತುವಿನ ಗುರುತುವಿಕೆಯನ್ನು ಕಂಡುಹಿಡಿಯಲಿಕ್ಕೆ ಅದು ಎಲ್ಲೈತೆ ಅಂತ ಗುರುತ ಮಾಡಲಿಕ್ಕೆ ನಾವು ಫ್ರೇಮ್ ಆಫ್ ರೆಫರೆನ್ಸ್ ಯೂಸ್ ಮಾಡ್ತೀವಿ. ಇದರೊಳಗೆ 2 ಅಕ್ಷಗಳನ್ನು ಯೂಸ್ ಮಾಡ್ಬೋದು, ಆರ್ ಯು ಕ್ಯಾನ್ ಯೂಸ್ 3 axes, 3 ಅಕ್ಷಗಳನ್ನು ಯೂಸ್ ಮಾಡ್ಬೋದು. 2 ಅಕ್ಷಗಳನ್ನು ಯೂಸ್ ಮಾಡಿದ್ರಪ್ಪ ಅಂದ್ರೆ ಇಟ್ ಈಸ್ ಕನ್ಸರ್ನ್ ವಿತ್ ದ ಪ್ಲೇನ್, ಸಮತಲ. ಇಫ್ ಯು ಯೂಸ್ ದ 3 axes ಇಟ್ ಈಸ್ ಕನ್ಸರ್ನ್ ವಿತ್ ದ ಸ್ಪೇಸ್, ಅಂದ್ರೆ ಒಂದು ಅವಕಾಶಕ್ಕೆ ಸಂಬಂಧಪಟ್ಟಂಗೆ ಇರ್ತೈತಿ. ಇದರೊಳಗೆ 2 ಅದಾವೆ, ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ 2D ಇರಲಿ 3D ಇರಲಿ. ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೇನು, ಬಾಡಿ ರೆಸ್ಟ್ ಒಳಗೆ ಇರಬೇಕು, ಇದಕ್ಕೆ ಯೂನಿಫಾರ್ಮಾಗಿ ಹೋಗ್ತಿರ್ಬೇಕು, ಅದು ಒಂದು ಸ್ಪೀಡ್ನಾಗ ಹೋಗ್ತಿರಬೇಕು, ಇದಕ್ಕೆ ರೆಸ್ಟ್ ಒಳಗೆ ಇರಬೇಕು. ಎಕ್ಸಾಂಪಲ್ ಟ್ರೈನ್, ಇಟ್ ಈಸ್ ಅ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಟ್ರೈನ್ಯಾಗ ಕೂತಾಗ ಒಮ್ಮೆ ದರಗ್ನ ಹಿಂಗೆ ಆಕೈತಿ ನಿಮಗೆ, ಇನರ್ಷಿಯಾ ಅಂದ್ರೆ ಅದ ರೀ. ವಾಟ್ ಈಸ್ ಇನರ್ಷಿಯಾ? ಮುಂದ್ಗಡೆ ಬರ್ತಾವೆಲ್ಲ ಇನರ್ಷಿಯಾ. ದ ಇನರ್ಷಿಯಾ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ದ ಬಾಡಿ ಬೈ ದ ವರ್ಚ್ಯೂ ಆಫ್ ಇಟ್ಸ್ ಮೋಷನ್ ಇಟ್ ರಿಮೇನ್ಸ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಇನ್ ದ ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್. ಇದು ಒಂದು ವಸ್ತುವಿನ ಗುಣ. ಒಂದು ವಸ್ತು ಒಂದು ವೇಗದೊಳಗೆ ಹೊಂಟಿತ್ತಂದ್ರೆ ಅದೇ ವೇಗದಾಗ ಹೋಗ್ಬೇಕಂತಿರ್ತೈತಿ, ಸುಮ್ಮಿತ್ತಪ್ಪ ಅಂದ್ರೆ ಸುಮ್ಮಿರ್ಬೇಕಂತೈತಿ. ಬದಲಾವಣೆಗಳಾದಪ್ಪ ಅಂತೇಳಿದ್ರೆ ಗೊತ್ತಾಗ್ತೈತಿ, ನಿಮ್ಗೆ ಗೊತ್ತೈತಿ. ಬಸ್ನಾಗ ಹೋಗ್ತಿರ್ತೀರಿ, ಸುಮ್ಮನೆ ಕುಂತಿರ್ತೀರಿ, ಯೂನಿಫಾರ್ಮ್ ವೆಲಾಸಿಟಿ, ಬ್ರೇಕ್ ಬಡದ ಕೂಲಿ ಏನು ಮಾಡ್ತೀರಿ, ಸುಮ್ಮ ಕುಂದಿರ್ತೀರಿ, ನಿಮ್ಮ ಬಾಡಿ ಹಿಂಗೆ ಮುಂದೆ ಬರ್ತೈತಿ. ಆ ಸ್ಪೀಡ್ ಕಡಿಮೆ ಆದ್ರೂ ಸಹಿತ ಯುವರ್ ಬಾಡಿ ರಿಮೇನ್ಸ್ ಇನ್ ದ ಸ್ಟೇಟ್ ಆಫ್ ಮೋಷನ್. ಅದಕ್ಕೆ ಬ್ಯಾಲೆನ್ಸ್ ಆಗಲಾರ್ದಕ್ಕೆ ಹಿಂಗೆ ಮಾಡಿ ಹಿಂಗೆ ಮುಂದುಗಡೆ ಬರ್ತೀರಿ. ದಿಸ್ ಈಸ್ ಕಾಲ್ಡ್ ಇನರ್ಷಿಯಾ. ಸೊ ವೆನ್ ದ ಡ್ರೈವರ್ ಪುಟ್ಸ್ ದ ಬ್ರೇಕ್, ಆಟೋಮೆಟಿಕಲಿ ಯುವರ್ ಬಾಡಿ ಮೂವ್ಸ್. ಇಟ್ ಈಸ್ ಡ್ಯೂ ಟು ದ ವಾಟ್ ಇನರ್ಷಿಯಾ. ಅದು ಇತ್ತಪ್ಪ ಅಂದ್ರೆ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ಅವನೇನು ಕನ್ಸಿಡ್ರೇಷನ್. ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಮೀನ್ಸ್ ದಟ್ ಟೈಪ್ ಎಕ್ಸಲರೇಟೆಡ್, ಅಂದ್ರೆ ಒಮ್ಮೆ ಹೆಚ್ಚ ಒಮ್ಮೆ ಕಡಿಮೆ. ನಾನು ಅದಕ್ಕೆ ನಿಮ್ಮ ಸೈಕಲ್ ಕೊಟ್ಟೀನಿ, ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ನೀವು ಸೈಕಲ್ ಹೊಡಿಯೋ ಪದ್ಧತಿನ ಭಾಳ ಚಂದ ಇರ್ತೈತಿ. ಹುಡುಗರು ಅದ್ರಾಗ, ದೊಡ್ಡವ್ರು ಹೊಡಿಯೋದಕ್ಕೆ ಹುಡುಗರು ಹೊಡಿಯೋದಕ್ಕೆ ಭಾಳ ಹೆಂಗೆ ಹೊಡಿತೀರಿ ಗೊತ್ತೈತೆ ನೀವು ಸೈಕಲ್? ಸುಖಾಸ ಹೊಡ್ಕೋತ ಹೋಗಿರ್ತೀರಿ, ತಲೆಯಾಗ ಒಮ್ಮೆ ಏನು ಬರ್ತೈತೆ ಗೊತ್ತಿಲ್ಲ, ಒಮ್ಮೆ ಎದ್ದು ನಿಂತು ಬಡ 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 ಹೊಡಿಯಾಕತ್ತೀರಿ, ಮತ್ತು ಸ್ಲೋ ಮಾಡ್ತೀರಿ. It means that there is a continuous variation in the velocity. If there is a change in the velocity, automatically there will be acceleration. Therefore, we write that one as a accelerated motion. So this is about the what? Frame of references. In frame of references, there are 3 types. One is one-dimensional. The second one is two-dimensional. Third one is three-dimensional. It is written as 1D, it is 2D, it is 3D. One-dimensional motion means the body moves in any one of the axes. ಒಂದು axisನಾಗ ಹೋಗ್ಬೇಕು. ಕಾರ್ ತೊಗೊಂಡ್ರೆ ತಿಳ್ಕೊಳ್ರಿ, ಕಾರ್ ಇದು, ದಿಸ್ ಇಸ್ ದ ಕಾರ್, ನಮ್ಮ ಕಾರ್ ಇವು ಹಿಂಗೈತೆ ತಿಳ್ಕೊರಿ. ಚಿತ್ರ ನೋಡಿ ನಗಬಾರ್ದು, ಸುಮ್ಮ ಕಾರ್ ಹಿಂಗೆ ಹೋಗ್ತೈತಿಲ್ಲ, ಕಾರ್ ಸುಮ್ಮನೆ ಒಂದೇ ದಿಕ್ಕಿನಾಗ ಹೋಗ್ತೈತಿ. ಅಥವಾ ಸ್ಟೋನ್ ಡ್ರಾಪ್ ಮಾಡಿದ್ರೆ, ಈ ಪೆನ್ ಬಿಟ್ನಿದ್ರೆ ಸೀದಾ ಬರತೈತಿ, ಒನ್ ಡೈರೆಕ್ಷನ್. Therefore, one-dimensional motion of car or drop the stone, these are all one-dimensional because there the body moves in a single direction. Two-dimensional means it moves in 2 directions. So take the example, if you throw the football, if you throw the javelin like this, it is a what you can say projectile. ಹಿಂಗೆ ಒಗದ್ರೆ ಅಡ್ಡಕ್ಕೂ ಹೊಂಟೈತಿ, ಎತ್ತರಕ್ಕೂ ಹೊಂಟೈತಿ, ಅಡ್ಡು ಹೊಂಟೈತಿ, ಎರಡು ಹೊಂಟೈತಿ. Therefore, it moves in a 2 axes. Example for this is that is a javelin throw or projectile motion. Third one is 3-dimensional. For the 3-dimensional, the best example is bird. ಪಕ್ಷಿಗಳು ಹೆಂಗೆ ಹಾರ್ತಾವೆ, ಒಟ್ಟು ಹಿಂಗೆ ಒಂದು ರೋಡ್ ಹಿಡಿದು ಹೊಂಟಂದ್ರೆ ಹಂಗೆ ಹಾರ್ತಾವೆ. ನಾವು ಒಟ್ಟು ಹಿಂಗೆ ಸೀದಾ ಅಷ್ಟು ಹಾರ್ತಾವೆ, ಏನು ಹಿಂಗೆ ಅಷ್ಟು ಹಾರ್ತಾವೆ, ಹಂಗೇನಿಲ್ಲ, ಹಿಂಗೆ 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 ಕಡೆ ಬೇಕಾದ ಕಡೆ ಆಗ್ತಾವೆ. ಇಟ್ ಮೂವ್ಸ್ ಇನ್ ಆಲ್ ದ ಡೈರೆಕ್ಷನ್. Therefore, example for this is motion of the birds, or you can take
aeroplane, rocket, these are all examples for the 3-dimensional. ಕಾರ್ ಹೆಂಗೆ ಹೋಗ್ತೈತಿ, ಒಂದು ದಿಕ್ಕನೇ ಹೋಗ್ತೈತಿ. ಏನು ಕಾರ್ ಹಿಂಗೆ ಜಿಗಿದಾಡ್ಕೊತ ಹೋಗ್ತೈತು, ಹಿಂಗೊಮ್ಮೆ ಮಾಡೋದಿಲ್ಲ. ಸೊ ಲಾಸ್ಟ್ ದ ಸಮರಿ. The frame of reference is one which is used to represent the position of the particle. There are two types, one is a 2-dimensional and another one is a 3-dimensional. If the two axes are used to represent the position of the particle, we call that one as a 2D, and if 3 axes are used, then we call that one as a 3-dimensional. In both of the cases, that can be divided into inertial frame of reference and the non-inertial frame of reference. The inertial frame of reference is one in which the body is at rest or in a uniform motion. Non-inertial frame of reference, there the body is with the accelerated motion. Example for the accelerated motion, where the velocity changes continuously. Based on the motion of the particle, there are 3 types. One is a 1-dimensional, 2-dimensional and the 3-dimensional. 1-dimensional means if the particle or if the body moves in any one of the axes, about any one of the axes, either x-axis, y-axis or z-axis, we call that one as a 1-dimensional motion. Best example for that is motion of the car. If you take a motion of the car, we can take along the x-axis. If I drop the stone, it leaves means it falls along the y-axis. That is a 1-dimensional. And 2-dimensional means there the body moves in both of the directions, x-axis as well as the y-axis. If you throw one javelin, what happens? It moves in a upward direction as well as horizontally, vertically. There are 2 movements. One is a vertical movement and another one is a horizontal movement. We call that one as a projectile motion. The third one is a 3-dimensional. 3-dimensional means the body moves in all the directions, x-axis, y-axis and the z-axis. So this is all about the what? Inertial frame of references. The next discussion is velocity. There are some important words concerned with the mechanics. They are speed, velocity, acceleration. Then we connect all of them. Okay. So how to represent? What is the difference between the speed? What is the difference between the speed and velocity? What is the difference between the distance and the displacement? We have the 2 things. Okay. Now the discussion is distance and the displacement. To understand the distance and the displacement, first you should know about the physical quantities. Now the discussion is distance and displacement. Tomorrow, speed and velocity. Today's discussion, distance and displacement. One is a scalar and another one is a vector. That is the main difference. ಇಬ್ಬುತರ ನಡುವಿನ ವ್ಯತ್ಯಾಸ ಏನಂದ್ರೆ ಒಂದು ಸ್ಕೇಲಾರ್ ಐತಿ ಒಂದು ವೆಕ್ಟರ್ ಐತಿ. Then the question arises, what is a scalar and what is a vector? To understand this, I require some of the basic information. All of you know this. That is called physical quantity. What is the physical quantity? What is a physical quantity? ಕನ್ನಡದೊಳಗೆ ಭೌತಿಕ ಅಂಶ ಅಂತ ಕರಿಬಹುದು. ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ತೀನಿ, ನಿಮ್ಮಷ್ಟಕ್ಕೆ ನೀವು ಅಲ್ಲೇ ಉತ್ತರ ಮಾಡಕ್ಕೆ ಬಿಡ್ರಿ. ನಿಮ್ಮ ಹೈಟ್ ಎಷ್ಟೈತಿ? ಒಂದು 5.5 ಫೂಟ್ ಒಬ್ರು ಹೇಳ್ತಾರೆ, 4.5 ಫೂಟ್ ಒಬ್ರು ಹೇಳ್ತೀರಿ. ನಿಮ್ಮ ವೇಟ್ ಎಷ್ಟೈತಿ? 80 ಕಿಲೋ ಒಬ್ರು ಹೇಳ್ತಾರೆ, 25 ಕಿಲೋ ಇನ್ನೊಬ್ರು ಹೇಳ್ತೀರಿ. ಇವತ್ತು ಟೆಂಪ್ರೇಚರ್ ಎಷ್ಟಿರ್ಬೋದು? 32 ಡಿಗ್ರಿ ಸೆಂಟಿಗ್ರೇಡ್ ಐತಿ. For all these questions you have the answers. If I ask you what is the temperature, you have the answer. What is your height? You have the answer. What is your weight? You have the answer. ಉತ್ತರ ಐತೆ ಅದಕ್ಕೆ. ಈಗ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ, ಇವಕ್ಕಷ್ಟು ಉತ್ತರ ಹೇಳ್ರಿ.
ನಿಮಗೆ ಎಷ್ಟು ಸೊಕ್ಕರ ಐತಿ? ನಿಮ್ಗೆ ಎಷ್ಟರ ಸಂತೋಷ ಆಗೈತಿ? ಎಷ್ಟರ ದುಃಖ ಆಗೈತಿ? ಉತ್ತರದವ ಎಷ್ಟು ಸಂತೋಷ ಆಗೈತೆ ಅಂದ್ರೆ ಪಿಕ್ಚರ್ನಾಗ ಹೇಳ್ಯಾರನ ಎಲ್ಲಾರ 32 kg ಸಂತೋಷ ಆಯ್ತು ನನಗೆ. ಏನು ಹೇಳ್ತಾರೆ? ನನಗೆ ಅಪಾರ ಸಂತೋಷವಾಗಿದೆ, ದ್ಯಾಟ್ಸ್ ಆಲ್. ದುಃಖ ಎಷ್ಟು ದುಃಖ ಆಗೈತಪ್ಪ ಅಂತೇಳಿದ್ರೆ ನನಗೆ ಜೀವನನ ಬೇಡನೋ ಅಷ್ಟು ದುಃಖ ಆಗೈತೆ ಅಂತ ಕೇಳಿರ್ತೀರಿ ಕರೆ. ಅದು ಬಿಟ್ಟುಕೊಟ್ಟು ಐ ಹ್ಯಾವ್ ಅ ಸ್ಯಾಡ್ನೆಸ್ ಆಫ್ ನಿಯರ್ಲಿ ಅಬೌಟ್ 48 ಡಿಗ್ರಿ ಹಿಂಗೆ ಹೇಳ್ಯಾರ ಯಾರು? ಭಾಳ ಸರಳ ಇರ್ತೈತೆ ರೀ, ಹಿಂಗೆ ಕಲಿಬೇಕು. ಮತ್ತು ಇಫ್ ಯು ಲರ್ನ್ ಲೈಕ್ ದಿಸ್ ದೆನ್ ಓನ್ಲಿ ಯು ವಿಲ್ ಬಿ ದ ಮಾಸ್ಟರ್ಸ್. ರಿಮೆಂಬರ್, ನಾವ್ ಡೇಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಅಭ್ಯಾಸ ಮಾಡೋದಪ್ಪ ಅಂದ್ರೆ ಏನ್ರಿ, ಪುಸ್ತಕ ತೊಗೊಳೋದು ಭಯಪಟ್ಟು ಮಾಡೋದು, ಕನ್ಸೆಪ್ಟ್ ಅರ್ಥ ಆಗೋದಿಲ್ಲ ರೀ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕನ್ಸೆಪ್ಟ್. ಫ್ಯಾಕ್ಟ್ರಿ ರಿಪೇರಿ ಮಾಡೋಕ್ಕೆ ಬದುಕಲಿ ಪುಸ್ತಕದಾಗ ಬರ್ದಿಲ್ಲ ರೀ ಇದನ್ನು ಅನ್ನೋದು ರಂಗಿಲಲ್ಲಿ. ಅಲ್ಲಿ ಏನು ಪ್ರಾಬ್ಲಮ್ ಆಗೈತಿ ನೋಡ್ಕೊಂಡು ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು ವರ್ಕ್ಔಟ್ ಫಾರ್ ದ್ಯಾಟ್ ಯು ಶುಡ್ ನೋ ಸಚ್ ಅ ಥಿಂಗ್ಸ್ ಬೆಟರ್. ಅದಕ್ಕೆ ಹೇಳಿನಲ್ರಿ, ನೀವು ಯಾವಾಗ ಕಾಲೇಜ್ಗೆ ಬರ್ತೀರಿ ಅಂತ ಅನ್ಸಾತೈತೆ ನನಗೆ. ನೀವು ಕಾಲೇಜ್ಗೆ ಬಂದ್ರಿ ಅಂದ್ರೆ ಮತ್ತದು ಕಲಿಸೋ ಪದ್ಧತಿನೇ ಬೇರೆ ಇರ್ತೈತಿ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್. ಓಕೆ, come to the point. We have the some of the things can be measured, like height, weight, temperature. Some of the things cannot be measured, happiness, sadness, angry. Those can be measured are known as physical quantities. ಯಾವ ಅಳೆಯಾಕೆ ಬರ್ತಾವಲ್ಲ ಅವು ಫಿಸಿಕಲ್ ಕ್ವಾಂಟಿಟಿ, ಯಾವ ಅಳೆಯಾಕೆ ಬರೋಂಗಿಲ್ಲಲ್ಲ ಅವು ಸೈಕಾಲಜಿಕಲ್ ಕ್ವಾಂಟಿಟೀಸ್ ರೀ. ತಲೆ ಕೆಡಿಸ್ಕೋಬೇಡ್ರಿ, ಇಟ್ ಈಸ್ ಬಿಯಾಂಡ್ ದ ಸ್ಕೋಪ್ ಆಫ್ ಯುವರ್ ಸಿಲೆಬಸ್. ಸೈಕಾಲಜಿಕಲ್ ಕ್ವಾಂಟಿಟಿ ಮತ್ತು ಮೆಡಿಕಲ್ ಟರ್ಮಿಗೂ ಹೋಗಿ ಇವಂಗೆ ಸೈಕಾಲಜಿ ಎಷ್ಟು ಸೈಕಿಕ್ ಆಗ್ಯಾನಪ್ಪ ಇವ, ಸ್ಯಾಡ್ನೆಸ್ ಎಷ್ಟಾಗೈತೆ ಅಂತ ಮೆಷರ್ ಮಾಡ್ತಾರೆ ಅಲ್ಲಿ. ಅದನ್ನ ಈ ಸದ್ದ ನೀವು ತಲೆ ಕೆಡಿಸ್ಕೋಬೇಡ್ರಿ. ಈ ಕಡೆ ಬರ್ರಿ. ದ ಫಿಸಿಕಲ್ ಕ್ವಾಂಟಿಟಿ, ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಮೀನ್ಸ್ ದ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್, ದಟ್ ಈಸ್ ನೋನ್ ಆಸ್ ವಾಟ್? ಫಿಸಿಕಲ್ ಕ್ವಾಂಟಿಟಿ. ಹೇಳ್ರಿ ಎಲ್ಲರೂ ಡೆಫಿನಿಷನ್. ವಾಟ್ ಈಸ್ ದ ಫಿಸಿಕಲ್ ಕ್ವಾಂಟಿಟಿ? The quantity which can be measured is called physical quantity. In this physical quantity, again there are two types. One is a scalar, another one is a vector. Scalar means avahaka. ಇಲ್ಲೇ ವಾಕೋ ಕನ್ನಡದ ಬರ್ದಾರ, ಕನ್ನಡನ ಬರ್ದ್ರಿ. ಏನು ಹೆಂಗಾಗೈತೆ ಅಂದ್ರೆ ಒಂದಿನ ಮಂದಿಗೆ ಕನ್ನಡನೂ ಪಕ್ಕ ಬರೋಂಗಿಲ್ಲ, ಇಂಗ್ಲೀಷ್ನೂ ಪಕ್ಕ ಬರ್ತಿರಂಗಿಲ್ಲ. ಅದ ಪ್ರಾಬ್ಲಮ್ ಆಗಿದ್ದು. ಕನ್ನಡದಾಗ ಬರ್ದಿರಂದ್ರೆ ವೀಕ್ ಅದಿರಂತಲ್ಲ ನೀವು, ನೆನಪಿಟ್ಟುಕೊಳ್ರಿ. ಇಫ್ ಯು ಆರ್ ಗುಡ್ ಇನ್ ಕನ್ನಡ ದೆನ್ ಓನ್ಲಿ ಯು ಕ್ಯಾನ್ ಲರ್ನ್, ಯು ಕ್ಯಾನ್ ಎಕ್ಸ್ಪ್ಲೈನ್ ದ ಥಿಂಗ್ಸ್ ಇನ್ ಇಂಗ್ಲೀಷ್. ಬಟ್ ಈಗ ಏನಾಗೈತಿ, ಅವ್ರು ಇಂಗ್ಲೀಷ್ ಮಾತಾಡೋ ಪದ್ಧತಿ ನೋಡಿದರೆ ಒಬ್ಬೊಬ್ರದ್ದು ಎಲ್ಲಿ ಫಾರಿನ್ನಿಂದ ಬಂದವ್ರ ರೀತಿ ಮಾಡ್ತಿರ್ತಾರೆ. ನೋ, ಇಟ್ ಇಸ್ ನಾಟ್ ದ ವೇ. ನಾವು ನಿಮ್ಮ ಲೆವೆಲಿಗೆ ಬಂದು ಹೇಳೋದಿರ್ತೈತಿ. ಒಟ್ಟು ಕನ್ನಡ ಗೊತ್ತಿರ, ಪ್ರೊನೌನ್ಸಿಯೇಷನ್. ಈ ಪಿಕ್ಚರ್ ನೋಡಿ ಗೊತ್ತೈತೆ ನೀ, ಆ ಬ್ರಿಟಿಷ್ ಕೆಲವೊಂದಿಷ್ಟು ಪಿಕ್ಚರ್ನಾಗ ಬ್ರಿಟಿಷರ್ಸ್ ಅವ್ರಿಗೆ ಈ ಕಡೆಯಿಂದ ಕನ್ನಡ ಮಾತಾಡ್ಸಕ್ಕೆ ಹಚ್ಚಿರ್ತಾರೆ. ಏದೋ ಖೇಥೋರೋ ಛಾನಾ ಮಾಧವ ಬಂದೆವು ಹಂಗೆಲ್ಲ ಇರ್ತೈತೆ. ಕನ್ನಡದಾಗ ಕಲಿತಿರ್ತೀವಿ. ಇಟ್ ಈಸ್ ಅವರ್ ಮದರ್ ಟಂಗ್. ಇಫ್ ಯು ನೋ ಒನ್ ಲ್ಯಾಂಗ್ವೇಜ್ ಪರ್ಫೆಕ್ಟ್, definitely you can learn so many languages. This is the basic thing. So vahaka and avahaka. What is this scalar and what is this vector? ದಡಗ್ನ ಬರೋದು ಕೂಡಲೇ ಬಾಯ್ಪಾಟ್ ಮಾಡೋದಿರಂಗಿಲ್ಲ ರೀ. ನೀವು ಮಾಡಿದ್ದನ್ನ ಒಂದು ಡೆಫಿನೇಷನ್ ಅನ್ನೋದು ಬಾಯ್ಪಾಟ್ ಮಾಡೋದು. ನೋ, ಯು ಶುಡ್ ಕ್ರಿಯೇಟ್ ದ ಡೆಫಿನೇಷನ್ಸ್. ಆಗಲೇ ಕ್ರಿಯೇಟ್ ಮಾಡಿದ್ರಲ್ಲ. ವಾಟ್ ಈಸ್ ದ ಫಿಸಿಕಲ್ ಕ್ವಾಂಟಿಟಿ? The quantity which can be measured, that is called physical quantity. You can remember this one ಥ್ರೂಔಟ್ ಯುವರ್ ಲೈಫ್. ಪಿಕ್ಚರ್ ನೋಡ್ತಿರಲ್ಲ, ಒಂದು ಸಲ ನೋಡಿದ್ರೆ ಅಂದ್ರೆ ನೆನಪು ಉಳಿತೈತೆ ಬೇಕಾದಷ್ಟು ದಿನ. ಏನದಕ್ಕೆ ಮರುದಿನ ರಿವಿಷನ್ ಹತ್ತಿರ್ತೈತೋ, ಟೆಸ್ಟ್ ಹತ್ತಿರ್ತ ಅನ್ನೋದ್ರ ಮ್ಯಾಗ ಅದನ್ನು ಹೆಂಗೆ ಇನ್ವಾಲ್ವ್ ಆಗಿರ್ತೀರಿ, ಅದೇ ಥರ ಅಭ್ಯಾಸ ಇದು. ಇದು ಒಂದು ಪಿಕ್ಚರ್. ವಾಟ್ ಈಸ್ ಅ ಸ್ಕೇಲಾರ್ ಆ್ಯಂಡ್ ವಾಟ್ ಈಸ್ ಅ ವೆಕ್ಟರ್? ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್, that is called scalar. The quantity which has only the magnitude, the quantity which has only the magnitude, that is called scalar. The quantity which has both magnitude
and direction, that is called vector. The quantity which has both magnitude and direction, that is called vector. ಯಾವುದಕ್ಕೆ ಗಾತ್ರ ಮತ್ತು ದಿಕ್ಕು ಎರಡೂ ಅದಾವಲ್ಲ ಅದು ವೆಕ್ಟರ್. ಬರೀ ಯಾವುದಕ್ಕೆ ಬರೀ ಗಾತ್ರ ಐತಲ್ಲ ಅದಕ್ಕೆ ಏನಂತ ಕರಿಬೇಕು? ಸ್ಕೇಲಾರ್. ಎಕ್ಸಾಂಪಲ್ ಟೈಮ್, ಓಕೆ, mass, you can write number of things, work. Example for the vector, displacement, force, velocity, the quantity which has only the magnitude, that is called scalar. The quantity which has both magnitude and direction, that is called vector. Example time, mass, work. Here it is a displacement, force. Example ತಗೊಳ್ರಿ. Take an example, displacement. ನೀವೊಂದು ಪ್ರಶ್ನೆ ಕೇಳ್ತೀರಿ, ರಮೇಶಿಗೆ ನೋಡಿದೇನೋ ಅಂತೇಳಿ. ರಮೇಶ ಇದೇ ಈಗಾರ ಹೋದ, that is displacement, change in the position. Change in the position is known as a displacement. ಇದೇ ಈಗಾರ ಹೋದ, ಮುಂದಿನ ಪ್ರಶ್ನೆ ಏನು ಬರ್ತೈತೆ ನಿಮ್ಮದು? ಯಾಕಡೆ ಹೋದ? ಇದೇ ಈಗಾರ ಹೋದ, ಮ್ಯಾಗ್ನಿಟ್ಯೂಡ್. ಯಾಕಡೆ ಹೋದ? ಡೈರೆಕ್ಷನ್. ಫೋರ್ಸ್ ತಗೊಳ್ರಿ, ಕಾರ್ ಕೆಟ್ಟೈತಿ, ಒತ್ತರಪ್ಪ ಇದನ್ನ, ಅವ ಹಿಂಗೆ ಮುಂದೆ ಒತ್ತಕ್ಕಾದ್ರೆ ಒತ್ತಬೇಡ್ರಿ, ಹಿಂದೆ ಒತ್ತರಿ, ಮುಂದರ ಒತ್ತರಿ, ಹಿಂದರ ಒತ್ತರಿ, ಒತ್ತರಿ. ಯಾಕಡೆ ಒತ್ತುನ್ರಿ? ಮುಂದೊತ್ತುನೋ ಹಿಂದೊತ್ತುನೋ? ಎಲ್ಲದಕ್ಕೂ ಉತ್ತರ ಐತಿ. ಬಿಕಾಸ್ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಫ್ ಯು ಆಸ್ಕ್ ದ ಮ್ಯಾಗ್ನಿಟ್ಯೂಡ್, ಆಟೋಮೆಟಿಕಲಿ ಡೈರೆಕ್ಷನ್ ಕೇಳಿದ್ರು ಓಕೆ, ಇಲ್ಲಿ ಬರ್ರಿ, ಇಟ್ ಹ್ಯಾಸ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಇರೋದಿಲ್ಲ. ಟೈಮ್ ಎಷ್ಟಾಗೈತಿ ರೀ? 5 ಆಗೈತಿ. ಯಾಕಡೆ ಆಗೈತಿ? ಯಾಕಡೆ ಆಗೈತಿ ಹೊಡಿತಾರೆ ನಿಮ್ಮನ್ನು. ಮತ್ತು ಹಿಂಗೆ ಯಾಕಾತ್ರಿ ಇದಂದ್ರೆ ಅದು ಅವಾಹಕ ಐತಿ, ಅದಕ್ಕೆ ಡೈರೆಕ್ಷನ್ ಇಲ್ಲ. ಯು ಆರ್ ಆಸ್ಕಿಂಗ್ ದ ಡೈರೆಕ್ಷನ್. ಕೆಲಸ ಮಾಡಿದ್ರೇನಪ್ಪ ಇವತ್ತು, ಎಷ್ಟು ಮಾಡಿದ್ರು? 10 joules. ಯಾಕಡೆ ಮಾಡಿ ಅಂದ್ರೆ ನಗು ಬರಾಕತ್ತೈತಿ ನಿಮಗೆ. ರೀಸನ್ ಏನು? ಇದಕ್ಕೆ ಡೈರೆಕ್ಷನ್ ಇಲ್ಲ, ಡೈರೆಕ್ಷನ್ ಕೇಳಾಕತ್ತೀವಿ. ಇಲ್ಲಿ ಬರೋದಿಲ್ಲಲ್ಲ ನಗು. ರಮೇಶ್ ಹೋದೇನ್ರಿ, ಇದೇ ಈಗ ಹೋದ, ಯಾಕಡೆ ಹೋದ? ನಗು ಬರೋಂಗಿಲ್ಲ. ಯಾಕಂದ್ರೆ ಇಟ್ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್. ಎಸ್, ವಿ ವಿಲ್ ಕಂಪ್ಲೀಟ್ ಇಟ್. In short, the cream of this, the physical quantity, the quantity which can be measured is known as a physical quantity. Physical quantity can be divided into 2 categories. One is a scalar and another one is a vector. Scalars, the physical quantity which has only the magnitude, that is called scalar. The physical quantity which has both magnitude and direction, that is called what? Vector. Example for the scalars, time, mass, work. If you take a vector, displacement, force and velocity. So there if you ask the direction, definitely you will get it. But in this case, no. So using these 2 facts, now we have the discussion of this distance and the displacement. What is this distance and what is that displacement? Okay. Appears to be same. ಎರಡು ಒಂದ ಅನ್ಸಕತ್ತಾವ ನಮಗೆ. ಬಟ್ ಫರಕ್ ಭಾಳ ಐತಿ. ಡಿಸ್ಟನ್ಸು ಡಿಸ್ಪ್ಲೇಸ್ಮೆಂಟಿಗೆ ಫರಕ್ ಭಾಳ ಐತಿ. I draw one figure here. See. So this is 1, 2, 3, 4, 5, 6, -1, -2, -3, -4, -5 like this. Number line it is. ನೀವು ಇಲ್ಲಿ ಮಟ್ಟ ಹೋಗಿ, so if you move from O to say it is a A and here it is a B, ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಹೋಗಿ ಮತ್ತು ಹಿಂಗೆ ಬಂದು ಇಲ್ಲಿ ಮಟ್ಟ ಬಂದ್ರಪ್ಪ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರಿ ಅಂದ್ರೆ 6 ಪ್ಲಸ್ ಅಗೇನ್ 6. ಈ ಕಡೆ ಡೈರೆಕ್ಷನ್ ಬಂದಿರಿ ಅಂದ್ಕೂಲ -3 ಬರೀಬಾರ್ದು, ಅದು 3, ಬಟ್ negative sign indicates that you are moving in opposite direction. Therefore, totally you are covered 15 centimeters. So this is what distance, actual path.
ಮತ್ತು ನಿಮ್ಮದು ಡಿಸ್ಪ್ಲೇಸ್ಮೆಂಟ್ ಎಷ್ಟೈತೆ ಅಂತ ಕೇಳಿದ್ರೆ, ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಎಷ್ಟೈತೆ ಅಂತ ಕೇಳಿದ್ರೆ, ನೀವು ಇನಿಷಿಯಲಿ ಇಲ್ಲಿದ್ರಲ್ಲ, ಹಿಂಗೆ ಹೋಗಿ ಇಲ್ಲಿ ಬಂದ್ರಿ, ದೆನ್ ಯುವರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಓನ್ಲಿ 3. ಡಿಸ್ಟನ್ಸ್ ಎಷ್ಟು ರೀ? 6, 9. ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂದ್ರೆ 3. ಇನ್ನೊಂದು ಸಲ ಹೇಳ್ಬಿಡ್ತೀನಿ, ನಾನು ಇಲ್ಲಿ ನಿಂದಿರ್ತೀನಿ, ಇಲ್ಲಿ ನಿಂತೀನಿ. ಈಗ ಜಮಖಂಡಿಗೆ ಹೋಗ್ಬಿಡ್ತೀನಿ ಸದ್ಯ. ನಾ ಇಲ್ಲಿಂದ ಜಮಖಂಡಿಗೆ ಹೋಗಿ 20 ಕಿಲೋಮೀಟ್ರ್ ಐತಿ ಜಮಖಂಡಿಗೆ ಹೋಗಿ ಜಮಖಂಡಿಯಿಂದ ಮತ್ತೆ ಹೊಳ್ಳಿ ಬಂದು ಇಲ್ಲೇ ನಿಂದಿರ್ತೀನಿ. ನಾ ಎಷ್ಟು ಕಿಲೋಮೀಟ್ರ್ ಹೋಗಿ ಬಂದಂಗೆ ಅಂತ ಹೇಳ್ರಿ ನೋಡೋಣ. ಹೋಗ್ತಾ 20, ಬರ್ತಾ 20. ಮೈ ಡಿಸ್ಟನ್ಸ್ ಈಸ್ 40. ಆದ್ರೆ ಅಲ್ಲಿ ಹೋಗಿ ಮತ್ತೆ ಬಂದು ಇಲ್ಲೇ ನಿಂತೀನಪ್ಪ ಅಂದ್ರೆ ಮೈ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಎಕ್ಸಲೇಮೆಟ್ರಿ, ನಾ ಅಡ್ಡಾಡೇ ಇಲ್ಲ. ಹಾಗಾದ್ರೆ ವಾಟ್ ಈಸ್ ಡಿಸ್ಟನ್ಸ್ ಆ್ಯಂಡ್ ವಾಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್? ವೆರಿ ಇಂಟ್ರೆಸ್ಟಿಂಗ್, ಚಂದ ಅನ್ಸತ್ತದಿಲ್ಲೋ. ನಾ ಅಡ್ಡಾಡಿ ಬಂದರೂ ಅಡ್ಡಾಡಿಲ್ಲ ನಾಕತ್ತಾರ, ಯಾಕಂದ್ರೆ ದೆರ್ ಈಸ್ ನೋ ಚೇಂಜ್ ಇನ್ ದ ಪೊಸಿಷನ್. ದರ್ ಫಾರ್ ಟು ಅಂಡರ್ಸ್ಟ್ಯಾಂಡ್ ಮಚ್ ಬೆಟರ್, ಇನ್ನೂ ತಿಳ್ಕೊಳ್ಳಿಕ್ಕೆ ನಾ ಇನ್ನೂ ಒಂದು ಪದ್ಧತಿ ಹೇಳ್ಬಿಡ್ತೀನಿ. ಅವಾಗ ನಿಮಗೆ ಡೆಫಿನೇಷನ್ಸ್ ತಾನಾಗಿ ಕ್ರಿಯೇಟ್ ಆಗಿಬಿಡ್ತಾವೆ. ಓಕೆ, ಟೇಕ್ one person is here, A. He moves in this direction for 3 meters, 3 kilometers, and here it is a 4 kilometers, and he reaches the point C. Now I join this 3, 4 ಐತಂದ್ರೆ by Pythagoras it is a 5 kilometer, ಅದು ಐತಲ್ಲ ಒಂದೇನೋ ಪೈಥಾಗೊರಸ್ ಅನ್ನೇ. ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನಿಯಮ ಐತಲ್ಲ, ಸ್ಕ್ವೇರ್ ಆಫ್ ದ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ರಿಮೈನಿಂಗ್ 2 sides ಇನ್ ಅ ರೈಟ್ ಆ್ಯಂಗಲ್. ಇಟ್ ಇಸ್ ಟ್ರೂ. ಇಫ್ ಇಟ್ ಇಸ್ ಅ 3 square plus 4 square 16 plus 9 25, it is 25, it's 5. ಈ ಮನುಷ್ಯ ಹಿಂಗೆ ಹೋಗಿ ಇಲ್ಲಿ ಬಂದಾನ, ಹಿಂಗೂ ಬರ್ಬೋದು ನಾವು. ಹಂಗಂದ್ರೆ ಡಿಸ್ಟನ್ಸ್ ಎಷ್ಟಕ್ಕೈತೆ ಅಂತ ಕೇಳಿದ್ರೆ 3 plus 4 that is equal to 7 kilometers. And if you ask me what is the displacement, that is equal to 5 kilometer, then you can write the definitions for distance. Distance means actual path covered by the particle. ಒಂದು ವಸ್ತು ನಿಜವಾಗಿಯೂ ಚಲಿಸಿದ ದೂರ. ಏನರಪ್ಪ? ಒಂದು ವಸ್ತು ನಿಜವಾಗಿಯೂ ಚಲಿಸಿದ ದೂರ. ಡಿಸ್ಟನ್ಸ್, the actual path covered by the particle is called a distance. Then what is the displacement? Displacement is the shortest distance between the 2 points. Shortest distance between the 2 points. One is initial point and another one is terminal point. Terminal point or final point. ಆರಂಭಿಕ ಬಿಂದು ಮತ್ತು ಅಂತ್ಯ ಬಿಂದು ಇವುಗಳ ನಡುವಿನ ಕನಿಷ್ಠ ದೂರ. ಆರಂಭಿಕ ಬಿಂದು ಮತ್ತು ಅಂತ್ಯ ಬಿಂದುವಿನ ನಡುವಿನ ಕನಿಷ್ಠ ದೂರ, ಅದಕ್ಕೆ ಏನಂತ ಕರಿಬೇಕಂದ್ರೆ ಡಿಸ್ಪ್ಲೇಸ್ಮೆಂಟ್. ಆಗಳಿದ ನೋಡ್ಕೊಳ್ರಿ. ಹೆಂಗಂದ್ರೆ ನನ್ನ ಡಿಸ್ಟನ್ಸ್ ಎಷ್ಟಾತಂದ್ರೆ ಆ್ಯಕ್ಚುಯಲ್ ಪಾತ್ ಕವರ್ಡ್, ನಿಜವಾಗಿ ಚಲಿಸಿದ ದೂರ ಅಂದ್ರೆ ಜಮಖಂಡ್ 20 ಕಿಲೋಮೀಟ್ರ್ ಹೋಗಿ 20 ಕಿಲೋಮೀಟ್ರ್ ಬಂದು ಇಲ್ಲಿ ನಿಂತೀನಿ, 40 ಕಿಲೋಮೀಟರ್ಸ್. ಮತ್ತು ಇನಿಷಿಯಲ್ ಪಾಯಿಂಟು ಇಲ್ಲೇ ಐತಿ, ಆರಂಭಿಕ ಬಿಂದುನು ಇಲ್ಲೇ ಐತಿ, ಅಂತ್ಯ ಬಿಂದುನು ಬಂದು ಇಲ್ಲೇ ನಿಂತೀನಿ ಅಂದ್ರೆ ಆರಂಭಿಕನೂ ಇದೆ ಅಂತ್ಯನೂ ಇದು ಅಂದ್ರೆ ಡಿಸ್ಟನ್ಸ್ ಬಿಟ್ವೀನ್ ದೆಮ್ ಈಸ್ ಹೌ ಮಚ್? 0. ಇದೊಂದು CET ಒಳಗೆ ಪ್ರಶ್ನೆ ಕೇಳಿದರು. ಒಂದು ಬಟರ್ಫ್ಲೈ ಒಂದು ಗಿಡದಾಗ ಕುಂತಿತ್ತಂತ, ಅದೆಲ್ಲ ಕಡೆ ಅಡ್ಡಾಡಿ ಬಂದು ಹೊಳ್ಳಿ ಅಲ್ಲೇ ಬಂದು ಕೂತೀವಿ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗೈತೆ ಅಂತ ಕೇಳಿದ್ರಿ. ಇವರ ಆನ್ಸರ್ ಈಸ್ ಹೌ ಮಚ್? ಎಷ್ಟು? 0. ಫಿಸಿಕ್ಸ್ ಡಿಸ್ಕಷನ್ಸ ಬೇರೆ ಭಾಳ ಚಂದ ಇರ್ತಾವೆ. ಸೊ ದಿಸ್ ಈಸ್ ಅಬೌಟ್ ದೌಟ್. ಓಕೆ, ನೀವು ಡೆಫಿನೇಷನ್ಸ್ ಕ್ರಿಯೇಟ್ ಮಾಡಿಬಿಡ್ರಿ. ವಾಟ್ ಈಸ್ ದ ಡಿಸ್ಟನ್ಸ್ ಆ್ಯಂಡ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಡಿಸ್ಟನ್ಸ್ ಈಸ್ ಡಿಫೈನ್ಡ್ ಆಸ್ ದ ಆ್ಯಕ್ಚುಯಲ್ path covered by the particle. What is the displacement? Displacement, it is the shortest distance between the 2 points. Now we take the difference between them. What are the differences between distance and the displacement? ಇಷ್ಟು ಮಾಡೋನು. ನಾಳೆಗೆ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಅವ್ರ ನಡುವೆ ವ್ಯತ್ಯಾಸ ಮಾಡ್ಕೊತ ಹೋಗೋನು. ಓಕೆ, ಹಂಗಂದ್ರೆ differences between distance and another one is displacement. Yes, good.
ಬರ್ರಿ ನೀವು ಹೇಳ್ಬಿಡ್ರಿ ಒಂದೇದ್ದು ಡೆಫಿನೇಷನ್. ಡಿಸ್ಟನ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಆ್ಯಕ್ಚುಯಲ್ ಪಾತ್ ಕವರ್ಡ್ ಬೈ ದ ಪಾರ್ಟಿಕಲ್. ವಾಟ್ ಈಸ್ ದಿಸ್? ಇಟ್ ಈಸ್ ದ ಶಾರ್ಟೆಸ್ಟ್ distance between the 2 points. It is the actual path covered by the particles. That is the shortest distance between the 2 points. Second one, it is a scalar. This is vector of ಬಂತು ನೋಡ್ರಿ. ಇದೇನು ಇರ್ತೈತಿ ರೀ? ಇದು ಸ್ಕೇಲಾರ್ ಕ್ವಾಂಟಿಟಿನೇ ಇರ್ತೈತಿ ರೀ, ಅದು ವೆಕ್ಟರ್ ಇರ್ತೈತಿ. ಇಟ್ ಈಸ್ ಆಲ್ವೇಸ್ ಪಾಸಿಟಿವ್, ಯಾವತ್ತೂ ಧನಾತ್ಮಕನೇ ಇರ್ತೈತಿ. It may be positive or negative. ಪಾಸಿಟಿವ್ ಇರಬಹುದು, ನೆಗೆಟಿವ್ ಇರಬಹುದು. ನೆಕ್ಸ್ಟ್ ಒನ್ ಈಸ್ ಡಿಸ್ಟನ್ಸ್ ಐದರ್ ಈಕ್ವಲ್ಸ್ ಟು ಆರ್ ಲೆಸ್ ದ್ಯಾನ್ ಡಿಸ್ಪ್ಲೇಸ್ಮೆಂಟ್. ಹೌದಲ್ಲ? ಡಿಸ್ಪ್ಲೇಸ್ಮೆಂಟ್ಗಿಂತ ಸಣ್ಣದರ ಇರ್ತೈತಿ, ಇದು ಡಿಸ್ಪ್ಲೇಸ್ಮೆಂಟ್ಗಿಂತ ಹೆಚ್ಚರ ಇರ್ತೈತಿ ಅಥವಾ ಅದರಷ್ಟರ ಇರ್ತೈತಿ. ಇದು ಹಂಗಲ್ಲ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವಾಟ್? ದ ಡಿಸ್ಟನ್ಸ್. ಇದೇನು ಸರ ತಿರಿವಲ್ತಾಗೈತಿ? ಆಗಳಿದ ತಗೊಳ್ರಪ್ಪ, ಹಿಂಗಿತ್ತಲ್ಲ ಅದು, ಹಿಂಗೆ ಹೋದ. ಇದು ಡಿಸ್ಟನ್ಸ್ ಏನಾಯ್ತು 7, ಇದೇನದು 5. 7 5ಕ್ಕಿಂತ ಕಡಿಮೆ ಇರ್ತೈತಿ. ಸೀದಾನ ಹೋಗ್ಬಿಟ್ಟು ತಿಳ್ಕೊಡ್ರಿ, ಇಲ್ಲಿ ಡಿಸ್ಟನ್ಸು ಅಷ್ಟೇ, ಡಿಸ್ಪ್ಲೇಸ್ಮೆಂಟು ಅಷ್ಟಲ್ಲ. ಅದಕ್ಕೆ ನಾವು ಸಮ್ಟೈಮ್ಸ್ ಈಕ್ವಲ್ ಟುನು ಬರೀತೀವಿ, ರೈಟ್? ದ ಲಾಸ್ಟ್ ಒನ್ ಈಸ್ ಇಟ್ ಡಿಪೆಂಡ್ಸ್ ಆನ್ ದ ಪಾತ್ ಕವರ್ಡ್ ಬಟ್ it does not depend on the path covered. Okay, these are the differences between distance and the displacement. I think there is no doubt about this explanation. ಯಾರು ಬೇಕಾದವರಿಗೆ ನಾ ಡಿಸ್ಟನ್ಸ್ ಕಡೆ, ನೀವು ಡಿಸ್ಪ್ಲೇಸ್ಮೆಂಟ್ ಕಡೆ, ನಾ ಡಿಸ್ಟನ್ಸ್ ಕಡೆ ಅಂತೀನಿ, ನೀವು ಡಿಸ್ಪ್ಲೇಸ್ಮೆಂಟ್ ಕಡೆ ಅನ್ಬೇಕು. ನಾ ಡಿಸ್ಟನ್ಸ್, ಇಟ್ ಈಸ್ ದ ಆ್ಯಕ್ಚುಯಲ್ ಪಾತ್ ಕವರ್ಡ್. ನೀವು ಅನ್ನಕತ್ತಿರಲ್ಲ ಮನಸ್ಸಿನಾಗ ಏನಂತಿರ್ತೀರಿ? ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. It is a scalar. It is always positive. Distance is always greater than or equal to displacement. It depends on the path covered. It does not depend on the path covered. Right? ಇಷ್ಟು ಮಾಡಿರಿ. ನಾಳೆ ಕ್ಲಾಸ್ ಒಳಗೆ ಮತ್ತೆ ಹೇಳಕ್ಕೆ ಬರ್ತೈತಿ. ಇನ್ನು ಮೋಸ್ಟ್ಲಿ 21ನೇ ತಾರೀಕಿಗೇನೋ ಕಾಲೇಜ್ ಸ್ಟಾರ್ಟ್ ಆಗ್ತಾವ ಅಂತಾರೆ. ಭಾಳಷ್ಟು ಹುಡುಗರು ಯು ಆರ್ ಕಾಲಿಂಗ್ ಮೀ ಆ್ಯಂಡ್ ಟೆಲ್ಲಿಂಗ್ ದ್ಯಾಟ್ ಸರ್ ವಿ ಆರ್ ಎಂಜಾಯಿಂಗ್ ದ ವಿಡಿಯೋಸ್ ಆ್ಯಂಡ್ ಆಲ್. ಡೆಫಿನೆಟ್ಲಿ ಯು ಆರ್ ವೆರಿ ಗುಡ್ ಕ್ವಾಲಿಟಿ ಸ್ಟೂಡೆಂಟ್ಸ್. ನಿಮಗೆಲ್ಲ ಇಷ್ಟು ಖುಷಿ ಆಗುತ್ತದೆ ಅಂದ್ಕೂಲೆ ನಮಗೂ ಇಷ್ಟು ಖುಷಿಯಲ್ಲೇ ಜಿಗಿದಾಡಿ ಹೇಳುವಂಗೆ ಆಗ್ತೈತಿ. ವೆನ್ ಐ ಗೆಟ್ ದ ಪರ್ಸ್ನಲ್ ಥಿಂಗ್ಸ್ ಮೀನ್ಸ್ ನೀವಾಗೆ ಹೇಳ್ತಿರಲ್ಲ, ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ ಸರ್ ಎಷ್ಟು ಹುಡುಗ ಕ್ಯೂರಿಯಾಸಿಟಿ ಆಗ್ಯಾನ, ನಾ ಯಾವಾಗ ಕಾಲೇಜ್ಗೆ ಹೋಗಿನಿ ಅನ್ನಾಕ್ತಾರೆ ಅಂತಾರಂದ್ಮ್ಯಾಗ ನೀವೆಲ್ಲ ಅಷ್ಟು ಇಂಟ್ರೆಸ್ಟೆಡ್ ಅದಿರಿ ಅಂದಂಗೆ ಆಯ್ತು. ಇನ್ನೂ ಭಾಳಷ್ಟು ಚೆನ್ನಾಗಿ ಮಾಡ್ಬೋದು. ಆದ್ರೆ ಒಂದೇ ಏನಪ್ಪ ಅಂದ್ರೆ ಯು ಶುಡ್ ಹ್ಯಾವ್ ದ ಕಂಟಿನ್ಯೂವಿಟಿ. ಸ್ವಲ್ಪ ಟಚ್ ಇಟ್ಕೊಳ್ರಿ, ಅಭ್ಯಾಸ ಮಾಡಿಸಿ, ರೈಟ್? ನೋಟ್ಸ್ ರೆಫರ್ ಮಾಡಿರಿ. ನೋಟ್ಸ್ ಒಳಗೆ ಇವತ್ತು ಎಲ್ಲೈತಿ ನೋಟ್ಸ್ ತೋರಿಸ್ತೀನಿ. ಇದು ಬುಕ್ ಯಾವುದು? ಫಿಸಿಕ್ಸ್ ಒಳಗೆ ನಾವು ಎಷ್ಟು ಕವರ್ ಮಾಡಿದ್ದೀವಿ ಈಗ? ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಪೇಜ್ ನಂಬರ್ 23, 24 ಇಲ್ಲಿ ಮಟ್ಟ ಕವರ್ ಮಾಡಿ ಇಷ್ಟು ಬಂದೈತಿ. ನೀವೆಲ್ಲ ಓದಲಿಕ್ಕೆಲ್ಲ ಸಿಗ್ತೈತಿ. ನಾ ಹೇಳೋದು 4 ದಿನ ಆಯ್ತು. ಇಷ್ಟ ಹೇಳಿನಪ್ಪ ಅಂದರೆ ಡೆಪ್ತ್ ಒಳಗೆ ಹೇಳ್ತಿರ್ತೀವಿ, ಅಂದರೆ ನಿಮಗೆ ಎಲ್ಲ ಕಡೆನೂ ಅದು ಹೆಲ್ಪ್ ಆಗ್ತೈತಿ. ಓಕೆ, ಥ್ಯಾಂಕ್ ಯು.